ಜಮ್ಮು ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ಉಕ್ಕಿನ ಕಮಾನು ಚೀನಾಬ್ ರೈಲು ಸೇತುವೆ ನಿರ್ಮಾಣಗೊಂಡಿದ್ದು 2025ರ ಜನವರಿ ತಿಂಗಳಿನಲ್ಲಿ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಜೊತೆಗೆ ಆಂಜಿ ಬ್ರಿಡ್ಜ್ ಸಿದ್ಧಗೊಂಡಿದ್ದು ಈ ಸೇತುವೆ ಕತ್ರಾ ಮತ್ತು ರಿಯಾಸಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸಲಿದೆ. ಈ ಆಂಜಿ ಬ್ರಿಡ್ಜ್ ದೇಶದ ಮೊದಲ ಕೇಬಲ್ ಬ್ರಿಡ್ಜ್ ಆಗಿದೆ. ಈ ಕುರಿತು ಒಂದು ವರದಿ. ಪ್ರವಾಸಿಗರ ಸ್ವರ್ಗ ಎಂದೇ ಹೆಸರಾದ ಕಣಿವೆ ಪ್ರದೇಶ ಜಮ್ಮು ಕಾಶ್ಮೀರವನ್ನು ದೇಶದ ವಿವಿಧ ಪ್ರದೇಶಗಳೊಂದಿಗೆ ಸಂಪರ್ಕಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ 2 ಪ್ರಮುಖ ಯೋಜನೆಗಳ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿದ್ದು ಉದ್ಘಾಟನೆಗೆ ಸಜ್ಜುಗೊಂಡಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಅಂಜಿ ಕೇಬಲ್ ಸೇತುವೆ ಯೋಜನೆ. ಇದು ಜಮ್ಮುವಿನಿಂದ 80 ಕಿಲೋಮೀಟರ್ ದೂರದಲ್ಲಿದ್ದು ಭಾರತೀಯ ರೈಲ್ವೆಯಿಂದ ದೇಶದಲ್ಲಿಯೇ ಮೊಟ್ಟ ಮೊದಲ ಕೇಬಲ್ ಸೇತುವೆ ನಿರ್ಮಾಣವಾಗಿದೆ. ಇದು ಕತ್ರಾ ಮತ್ತು ರಿಯಾಸಿ ಜಿಲ್ಲೆಯನ್ನು ಸಂಪರ್ಕಿಸುತ್ತದೆ. ದೂರದರ್ಶನದೊಂದಿಗೆ ಯೋಜನೆಯ ಉಪಮುಖ್ಯ ಇಂಜಿನಿಯರ್ ಸುಜಯ್ ಕುಮಾರ್ 96 ಕೇಬಲ್ ಬಳಸಿ ಈ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಈ ಕೇಬಲ್ಗಳು 193 ಮೀಟರ್ ಎತ್ತರದಲ್ಲಿದ್ದು ನಿಗದಿತ ಸಮಯದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಎಂದು ವಿವರಿಸಿದರು. This bridge is a centric bridge and this side span is 290 meter and this side is 150 meter. ಸೇತುವೆ ಕಾಮಗಾರಿಯ ಉಸ್ತುವಾರಿ ಅಧಿಕಾರಿ ಸುಪ್ರತಿ ಮಂಡಲ್ ಬ್ರಿಡ್ಜ್ ಸುತ್ತಮುತ್ತ ಅಳವಡಿಸಿರುವ ಕೇಬಲ್ಗಳ ಸ್ಥಿತಿಗತಿ ಪರಿಶೀಲಿಸಲು ಪ್ರತ್ಯೇಕ ಸಿಬ್ಬಂದಿ ನೇಮಿಸಿದ್ದು ಯಾವುದೇ ಅಪಾಯದ ಮುನ್ಸೂಚನೆ ಕಂಡುಬಂದರೂ ತಕ್ಷಣ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಜಮ್ಮು ಮತ್ತು ಕಾಶ್ಮೀರವನ್ನು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ಸಂಪರ್ಕಿಸುವ ಚಿನಾಬ್ ಸೇತುವೆ ಯೋಜನೆ ಕಾಮಗಾರಿಯು ಮುಕ್ತಾಯಗೊಂಡಿದೆ. ಇದು ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಜಮ್ಮುವಿನ ಉಧಂಪುರದಿಂದ ಕಾಶ್ಮೀರದ ಬಾರಾಮುಲ್ಲಾ ಪಟ್ಟಣಗಳ ನಡುವಿನ ನದಿ ಪಾತ್ರದಿಂದ 359 ಮೀಟರ್ ಎತ್ತರದಲ್ಲಿರುವ 272 ಕಿಲೋಮೀಟರ್ ಉದ್ದವುಳ್ಳ ಸೇತುವೆ ಇದಾಗಿದ್ದು ಕಾಶ್ಮೀರವನ್ನು ಸಂಪರ್ಕಿಸಲಿದೆ. ಆಧುನಿಕ ಮೂಲಸೌಕರ್ಯಗಳನ್ನು ಹೊಂದಿದ್ದು 14,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಭಾರತೀಯ ರೈಲ್ವೆ ವಿಭಾಗದ ಉತ್ತರ ರೈಲ್ವೆ ವಲಯ 2003ರಲ್ಲಿ ಈ ಯೋಜನೆಯನ್ನು ಘೋಷಿಸಿತ್ತು. ಬಳಿಕ 2022ರಲ್ಲಿ ಕಾಮಗಾರಿ ಆರಂಭವಾಗಿತ್ತು. ಕಣಿವೆ ಪ್ರದೇಶದಲ್ಲಿ ನಿರ್ಮಿಸಿರುವ ಸೇತುವೆಯ ಕಮಾನಿನ ವಿನ್ಯಾಸ ಎಲ್ಲರನ್ನೂ ಆಕರ್ಷಿಸುವಂತಿದೆ. ಪ್ರಾಯೋಗಿಕ ರೈಲು ಸಂಚಾರವನ್ನು ಕೂಡ ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಗಿದೆ. ಕಾಶ್ಮೀರದ ತೋಟಗಾರಿಕೆ ಉತ್ಪನ್ನಗಳು, ಸರಕು ಸಾಮಗ್ರಿಗಳ ಸಾಗಣೆ, ಕಚ್ಚಾ ವಸ್ತುಗಳ ಆಮದು ರಫ್ತು ಸೇರಿದಂತೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವುದು ಇದರ ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ. ದೂರದರ್ಶನದೊಂದಿಗೆ ಕಾರ್ಮಿಕ ಅಶೋಕ್ ಕುಮಾರ್, ಈ ಯೋಜನೆಗಳಿಂದ ಸಾಕಷ್ಟು ಮಂದಿಗೆ ಉದ್ಯೋಗ ದೊರಕುವುದಕ್ಕೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. बहुत अच्छा है, जहाँ की जब से ये प्रोजेक्ट वगैरह आए हैं हम लोगों को रोजगार मिला है. बहुत अच्छा काम है. बहुत देर से हमें 5-6 साल से हम यहाँ पे जॉब कर रहे हैं. बहुत अच्छा काम हो रहा है. बहुत अच्छा हुआ. ಮತ್ತೊಬ್ಬ ಕಾರ್ಮಿಕ ದಿಲೀಪ್ ಕುಮಾರ್, ಸೇತುವೆಯಿಂದ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದ್ದು ಸ್ಥಳೀಯ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ब्रिज बन के बहुत अच्छा लगा. बेरोजगार बहाल हो जाते हैं, मतलब बेरोजगार मिला और टूरिस्ट आएंगे जाएंगे. बहुत अच्छा लगा ये ब्रिज बना के. ಕೊಂಕಣ ರೈಲ್ವೆಯ ಯೋಜನಾಧಿಕಾರಿ ಆರ್ ಮಲ್ಲಿಕ್ 2,000 ಮೆಟ್ರಿಕ್ ಟನ್ ಉಕ್ಕನ್ನು ಬಳಸಿದ್ದು ಹಲವಾರು ಕಠಿಣ ಸವಾಲುಗಳನ್ನು ಎದುರಿಸಿ ದೇಶದಲ್ಲಿ ಮೊದಲ ಬಾರಿಗೆ ತಿರುವನ್ನೊಳಗೊಂಡ ಸುಸಜ್ಜಿತ ಚಿನಾಬ್ ಸೇತುವೆ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. उसके अंदर से घुसाड़ के डालना है. So for that these are the challenges. How to we are thinking to matter of 2 months we will complete, but actually it takes time. ಅಧಿಕಾರಿ ಸಾಯಿನಾಥ್, ಸಿಎಸ್ಆರ್ ಪರಿಶೀಲನೆ ಕಾಮಗಾರಿ ಮುಕ್ತಾಯಗೊಂಡಿದ್ದು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದ್ದು ಶೀಘ್ರ ಮುಕ್ತಾಯಗೊಳಿಸಲಾಗುವುದು ಎಂದು ಹೇಳಿದರು. कटरा रियासी पेंडिंग है, कुछ ट्रैक लिंकिंग कंप्लीट हो गया. नेक्स्ट मंथ likely CRS inspection will be done. After the trains will start.
ಉತ್ತರ ವಲಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ನಿಧಿ ಪಾಂಡೆ ಸಿಂಗ್, ಇದು ಸೇತುವೆ ಮಾತ್ರವಲ್ಲ, ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದ್ದು ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣವಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ ಎಂದರು. So it will become the connectivity will bring in, usher in a lot of development in this region, as well as move lots of goods, personnel, military and people from one region to the other with a lot of convenience, cost effectively and conveniently. ಒಟ್ಟಾರೆ ಈ ಭಾಗದ ಬಹುದಿನಗಳ ಕನಸು ನನಸಾಗುತ್ತಿರುವುದು ಕಣಿವೆ ರಾಜ್ಯದ ಜನತೆಗೆ ಸಂತಸ ತರುವುದರಲ್ಲಿ ಅನುಮಾನವಿಲ್ಲ.